ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂವಿಧಾನ ಪೀಠಿಕೆ ಮತ್ತು ಘೋಷಣೆಗಳನ್ನು ಹೇಳೋದ್ರ ಮೂಲಕ ಬಹಳ ಅದ್ದೂರಿಯಾಗಿ ಸಂವಿಧಾನ ಜಾಗೃತಿ ಜಾಥಾವನ್ನ ಶಾಸಕ ಹಂಪಯ್ಯ ನಾಯಕ ಹಾಗೂ ತಹಶೀಲ್ದಾರ್ ರಾಜು ಪಿರಂಗಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಕೆಗೆ ಪೂಜೆ ಸಲ್ಲಿಸಿ ಸಂವಿಧಾನ ಪೀಠಿಕೆ ವಾಚನ ಮಾಡಲಾಯಿತು. ಸಂವಿಧಾನದ ವೈಶಿಷ್ಟ್ಯತೆ, ಘನತೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸವನ್ನ ಈ ಸಂದರ್ಭದಲ್ಲಿ ನೀಡಲಾಯಿತು. ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಬಂದಿದ್ದು ಅಂತಕ್ಕಂಥ ಮಾತು ಗೊತ್ತಾದಾಗ ನಾವು ಇಂಥ ಒಂದು ಜಾಥಾ ಹಮ್ಮಿಕೊಂಡು ಇವತ್ತು ಪ್ರತಿಯೊಬ್ಬ ನಾಗರಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಂತಕ್ಕಂಥ ಒಂದು ರೀತಿಯಲ್ಲಿ, ಅದರಲ್ಲಿ ಮೇಲಾಗಿ ಯುವಕರು ಇಂದಿನ ಸಣ್ಣ ಒಂದು ಮಕ್ಕಳಿಗೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆ, ಅವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ ಗೊತ್ತಾಗಬೇಕಂತಕ್ಕಂಥ ಇದರಲ್ಲಿ ಈ ರಾಜ್ಯದಾದ್ಯಂತ 26ನೇ ಜನವರಿಯಿಂದ 25 ಫೆಬ್ರವರಿಗೆ ಇದು ಹಮ್ಮಿಕೊಂಡಂಥದ್ದು ಜಾಥಾ. ಹೀಗಾಗಿ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೂ ಆ ಒಂದು ಜಾಥಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಜಾಥಾ ತೇರು ಏನಾದ ಪ್ರತಿ ಗ್ರಾಮ ಪಂಚಾಯತಿಗೂ ಹೋಗಿ ಅಲ್ಲಿ ವಾಸ್ತವ ಮಾಡಿ ಜನರಿಗೆ ತಿಳುವಳಿಕೆ ಮಾಡ್ತಕ್ಕಂಥದ್ದು, ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಆಯೋಜಿಸ್ತಕ್ಕಂಥ ರೀತಿಯಲ್ಲಿ ಇಂಥ ಕಾರ್ಯಕ್ರಮ ಇವತ್ತು ಮಾನ್ವಿ ತಾಲೂಕಿನಲ್ಲಿ ಇವತ್ತು ಗ್ರಾಮೀಣ ವಿಧಾನಸಭೆ ಕ್ಷೇತ್ರದಿಂದ ನಾವು ಮಾನ್ವಿ ವಿಧಾನಸಭೆಗೆ ನೇರ್ಮಾನಿಂದ ಬರಮಾಡಿಕೊಂಡು ಇವತ್ತು ಮುಂಜಾನೆ ಬೆಳಗ್ಗೆ ಒಂದು ಜಾಥಾನ ಇವತ್ತು ಅಂಬೇಡ್ಕರ್ ಸರ್ಕಲ್ನ ಮುಖಾಂತರ ಪೂಜೆ ಸಲ್ಲಿಸಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸಿ ಈ ರಥವನ್ನು ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ, ಇದು ಅಂಬೇಡ್ಕರ್ ಮಾಡಿದಂಥ ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಕ್ಕಂಥ, ಒಬ್ಬರೇ ಬಡವರಿಗೆ ದಲಿತರಿಗಂತ ಏನಲ್ಲ, ಇಡೀ ಜನಾಂಗಕ್ಕೆ ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರಿಗೂ ಒಂದೇ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲ ಕಾನೂನುಗಳು ಚೌಕಟ್ಟಿಗೆ ಇಟ್ಟು ಎಲ್ಲರನ್ನ ಒಂದುಗೂಡಿಸಿ ಸಮಾನತೆ ಕಾಪಾಡೋದ್ರ ಸಲುವಾಗಿ ಎಲ್ಲರೂ ಸಮಾನತೆ ರೀತಿಯಲ್ಲಿ ಅಂಬೇಡ್ಕರ್ ಅವರು ಮಾಡಿದಂಥ ಒಂದು ಅಭೂತವಾದಂಥ ಅವ್ರ ಕೆಲಸ ಇದು. ಯಾರೋ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂಥ ಕೆಲಸ ಅವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಇವತ್ತು ದಲಿತ ಸಮಾಜಕ್ಕೆ, ಇಡೀ ಭಾರತ ದೇಶದ ಜನಾಂಗಕ್ಕೆ ಅವರು ಏನಪ್ಪ ಅಂತಂದರೆ ಕೊಟ್ಟಂಥ ವರದಾನ. ಆಯ್ದ ಸಲುವಾಗಿ ಇವತ್ತು ಈ ಜಾಥಾ ಇವತ್ತಿನ ದಿವಸ ಹಮ್ಮಿಕೊಂಡದ್ದು. ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ಮಾಡಬೇಕಂತ ಅವರ ಒಂದು ಸುತ್ತೋಲೆ ಮುಖಾಂತರ ಇವತ್ತು ಡಿ ಸಿ ಅವರ ಸುತ್ತೋಲೆ ಮುಖಾಂತರ ತಹಶೀಲ್ದಾರರು, ಆ ಭಾಗದ ಶಾಸಕರು ಇವತ್ತು ಈ ಒಂದು ಜಾಥಾ ಹಮ್ಮಿಕೊಂಡು ವಿಜೃಂಭಣೆಯಿಂದ ಜಾಗೃತಿ ಮೂಡ್ತಕ್ಕಂಥ ಕೆಲಸ ಇವತ್ತು ಮಾಡಿ